ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ನಮ್ಮ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಮತ್ತೊಂದು ಅರ್ಜಿ ಕರೆದಿದ್ದಾರೆ. ಅದು ಬಂದು ಕಲಬುರ್ಗಿಯಲ್ಲಿ ಟೋಟಲ್ ಆಗಿ ಎರಡು ಡೀಟೇಲ್ಸ್ ಇದೆ. ಒಂದು ಕಲಬುರ್ಗಿ ಸಿಟಿಯಲ್ಲಿ ಶೇಖ್ ರೋಜಾ ಬಡಾವಣೆಯಲ್ಲಿ KHB ಗ್ರೀನ್ ಪಾರ್ಕ್ ಅಲ್ಲಿ 2 BHK ಮತ್ತೆ 2.5 BHK ಇದೆ. ಹಾಗೆ ಆಳಂದ ಕಲಬುರ್ಗಿ ಡಿಸ್ಟಿಕ್ ಅಲ್ಲಿ ಬರುವಂತ ಆಳಂದದಲ್ಲಿ MIG LIG ಹೌಸಸ್ ಇದೆ, MIG LIG ಸೈಟ್ಗಳು ಇದೆ. ಟೋಟಲ್ ಡೀಟೇಲ್ಸ್ ನಾನು ಓದ್ತೀನಿ. ಅದ್ರ ಜೊತೆಗೆ ಎಕ್ಸಾಕ್ಟ್ಲಿ ಕಲಬುರ್ಗಿ ಡಿಸ್ಟಿಕ್ಸ್ ಅಲ್ಲಿ ಈ ಗ್ರೀನ್ ಪಾರ್ಕ್ KHB ಅಪಾರ್ಟ್ಮೆಂಟ್ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ, ಹಾಗೆ ಆಳಂದದಲ್ಲಿ ಎಕ್ಸಾಕ್ಟ್ಲಿ ಮ್ಯಾಪು ಲೇಔಟ್ ಎಲ್ಲಿದೆ, ಆ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ಪ್ರತಿಯೊಂದು ಡೀಟೇಲ್ಸ್ನ ಡೀಟೇಲ್ ಆಗಿ ಓದಿ ಕೊನೆಯಲ್ಲಿ ಅರ್ಜಿಯನ್ನ ಹೇಗೆ ಹಾಕಬೇಕು, ಯಾವ ವೆಬ್ಸೈಟ್ ಅಲ್ಲಿ ಹಾಕಬೇಕು, ಏನೇನು ಫೀಸ್ ಕಟ್ಟಬೇಕು, ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಬೈ ಮಿಸ್ಟೇಕ್ ಹೇಳ್ತೀನಿ, ಮಿಸ್ ಮಾಡಿದ್ರೆ ಹೇಳ್ತೀನಿ A to Z. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ದು ವಾಟ್ಸಪ್ ಗ್ರೂಪ್ ಇದೆ. ಯು ಕ್ಯಾನ್ ಜಾಯಿನ್ ವಾಟ್ಸಪ್ ಗ್ರೂಪ್. ಇಫ್ ಯು ಆರ್ ಇನ್ ಟೆಲಿಗ್ರಾಮ್ ಅಲ್ಲಿ ಇದ್ರೆ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಿ. ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರೆ ಕ್ವಿಕ್ ರೆಸ್ಪಾನ್ಸ್ ಫ್ರೀ ಕನ್ಸಲ್ಟೇಷನ್ ಬೇಕಂದ್ರೆ ಇನ್ಸ್ಟಾಗ್ರಾಮ್ಗೆ ಜಾಯ್ನ್ ಆಗಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಅಲಾಂಗ್ ವಿತ್ ದಟ್ ನಾನು ನಿಮಗೆ ಹೇಳ್ತೀನಿ. ಸೊ KHB ವೆಬ್ಸೈಟ್ ಅಲ್ಲಿ ನೀವು KHB ಗೂಗಲ್ ಅಲ್ಲಿ KHB ಅಂತ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ಹೊಡೆದ್ರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ರೀಡ್ ಆಲ್ ಅಂತ ಹೋದ್ರೆ ನೋಟಿಫಿಕೇಶನ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ 2 BHK ನನ್ನ ಕರ್ಸರ್ ಅಬ್ಸರ್ವ್ ಮಾಡಿ ಇಲ್ಲಿದೆ. ಇದನ್ನ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ನಿಮಗೋಸ್ಕರ. ಸೊ ಫಸ್ಟ್ ಏನಿದೆ, ಎಲ್ಲಿದೆ, ಯಾವ ಪ್ರೈಸ್ ಇದೆ ನೋಡ್ಕೊಂಡ್ಬಿಡೋಣ. ಸೊ ನ್ಯೂಸ್ ಪೇಪರ್ ಆಡ್ ಅನ್ನ PDF ಪ್ರಿಂಟ್ ಮಾಡಿ ಹಾಕಿದ್ದಾರೆ. ಸ್ವಲ್ಪ ವಿಸಿಬಲ್ ಅಂದ್ರೆ ಏನು ತಲೆ ಕೆಡಿಸ್ಕೊಬೇಡಿ, ಓದ್ತೀನಿ. ಸೊ ಇದನ್ನ ಆಲ್ರೆಡಿ ಅಪ್ಡೇಟ್ ಮಾಡಿ 15 ದಿವಸ ಆಯಿತು. ಫೆಬ್ರವರಿ 3ನೇ ತಾರೀಕೆ ಮಾಡಿದ್ದಾರೆ. ಲಾಸ್ಟ್ ಡೇಟು ಅಪ್ಡೇಟ್ ಬಂದ್ಬಿಟ್ಟು 10th ಮಾರ್ಚ್. ಅಂದ್ರೆ ಇವತ್ತಿಗೆ ಇನ್ನೂ 15 ದಿವಸ ನಿಮಗೆ ಟೈಮ್ ಇದೆ. ಏನೇನಿದೆ, ಎಲ್ಲೆಲ್ಲಿದೆ ಹೇಳ್ತೀನಿ ನೋಡಿ. ಸೊ 2 BHK 2.5 BHK ಫ್ಲಾಟ್ಗಳು ಮತ್ತೆ ಎಲ್ಲಿ ಕಲಬುರ್ಗಿಯಲ್ಲಿ 2 BHK LIG ಮತ್ತೆ MIG ಹೌಸ್ ಮತ್ತೆ ಸೈಟ್ಗಳು ಆಳಂದದಲ್ಲಿ ಸರ್ವೆ ನಂಬರ್ ಜೊತೆ ಹಾಕಿದ್ದಾರೆ. ಸೊ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿ 10-15 ದಿವಸ ಆಗಿದೆ. ಇನ್ನೂ 15 ದಿವಸ ಟೈಮ್ ಇದೆ. ಕೊನೆಯ ದಿನಕ ನಾನು ರಿಪೀಟ್ ಮಾಡ್ತೀನಿ, 10ನೇ ತಾರೀಕು ಮಾರ್ಚ್ 2026 ಮುಂದಿನ ತಿಂಗಳು. ಸೊ ಈಗ 1 by 1 ಹೋಗೋಣ. ಇಷ್ಟು ಡೀಟೇಲ್ಸ್ ಇದೆ. ಫಸ್ಟ್ನೇದು ಸ್ಥಳ ಕಲಬುರ್ಗಿ ಶೇಖ್ ರೋಜಾ ಬಡಾವಣೆ ಗ್ರೀನ್ ಪಾರ್ಕ್ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅಲ್ಲಿ ಹೇಗೆ ಹೋಗ್ಬೇಕು, ಲೊಕೇಶನ್ ಡೀಟೇಲ್ಸ್, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾರು, ಅವ್ರದ್ದು ಕೂಡ ಎಲ್ಲ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿ ಶ್ರೀಕಾಂತ್ ಅಂತ ಇರ್ತಾರೆ, KHB ಆಫೀಸರು, ಅವರೇ ನಿಮಗೆಲ್ಲ ಗೈಡ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ತುಂಬಾ ಮನೆಗಳಿದೆ, ಫ್ಲಾಟ್ಗಳಿದೆ, ಯಾವ ರೀತಿ ಚೆಕ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ. ಆಳಂದದಲ್ಲಿ ಯಾರು ಇರಲ್ಲ, ಜಸ್ಟ್ ಲೊಕೇಶನ್ ನೋಡ್ಕೊಂಡ್ ಬನ್ನಿ. ಬಟ್ ಲೊಕೇಶನ್ ನೋಡ್ಕೋಬೇಕು, ಅದನ್ನು ಕೂಡ ಡಿವೈಡ್ ಮಾಡ್ತೀನಿ. ಸೊ ಫಸ್ಟ್ ಗ್ರೀನ್ ಪಾರ್ಕ್ ಬಡಾವಣೆ ನೋಡ್ಕೊಂಡ್ಬಿಡೋಣ. 2 BHK 2.5 BHK ಟೋಟಲ್ ಎಷ್ಟು ಇದೆ ಅಂದ್ರೆ 2 BHK 15 ಇದೆ, 2.5 BHK 99 ಸೈಟ್ ಇದೆ. 2 BHK ಬಂದ್ಬಿಟ್ಟು 761 ಅಡಿಯಲ್ಲಿ ಕಟ್ಟಿರೋದು, 2.5 BHK ಬಂದ್ಬಿಟ್ಟು 1019 ಅಡಿಯಲ್ಲಿ ಕಟ್ಟಿರೋದು. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 250 ಅಡಿ ಹಿಂದೆ ಮುಂದೆ ದೊಡ್ಡದಾಗಿದೆ. ಅದನ್ನ ನೀವು ಡಿಸೈಡ್ ಮಾಡಿ. ಇದಕ್ಕೆ ಅರ್ಜಿ ಹಾಕ್ಬೇಕಂದ್ರೆ 1000 ರೂಪಾಯಿ. 2.5 BHK 1500. ಆರಂಭಿಕ ಠೇವಣ, ಅರ್ಜಿ ಜೊತೆಗೆ ಆರಂಭಿಕ ಠೇವಣಿನೂ ಕಟ್ಟಬೇಕಾಗುತ್ತೆ. 2 BHK 1.5 lakh, 2.5 BHK 2 lakhs. ನಾಳೆ ನಿಮ್ಗೆ ಇದನ್ನು ಸಿಗ್ಲಿಲ್ಲ ಅಂತಂದ್ರೆ 1000 ಮತ್ತೆ 1500 ರೀಫಂಡ್ ಆಗಲ್ಲ, ಇದು ಫೀಸ್ ಆಗಿರುತ್ತೆ. ಆರಂಭಿಕ ಠೇವಣಿ ನಿಮ್ಮ ಅಕೌಂಟಿಗೆ ವಾಪಸ್ ಬಂದ್ಬಿಡುತ್ತೆ. ಈಗ ಫ್ಲಾಟ್ ಬೆಲೆ ನೋಡೋಣ. 2 BHK 15 ಇರೋದ್ರಿಂದ 14,500ದಿಂದ 15,22,000 ಇದೆ. ಅಂದ್ರೆ 14ರಿಂದ 15 ಲಕ್ಷ ವೇರಿಯೇಷನ್ ಇದೆ. ಅಪ್ರಾಕ್ಸಿಮೇಟ್ಲಿ ಒಂದು 70,000. ನನಗನ್ಸಿದ ಮಟ್ಟಿಗೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಇರೋದ್ರಿಂದ ಅಥವಾ ಫೇಸಿಂಗ್ ಎಲ್ಲ ಇರೋದ್ರಿಂದ ಸ್ವಲ್ಪ ವೇರಿ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲ ಯಾವ ಬ್ಲಾಕ್ ಅಲ್ಲಿ ಇದೆ, ಎಲ್ಲಿ ಉಳಿದಿದೆ, ಬ್ಲಾಕ್ ಟು ಬ್ಲಾಕ್ ಸ್ವಲ್ಪ ವೇರಿಯೇಷನ್ ಇರ್ಬೋದು ಅನ್ಕೊಂಡಿರ್ತೀನಿ. ಆ ಎಲ್ಲ ಡೀಟೇಲ್ಸ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬಟ್ ಏನೇ ಆಗಲಿ ವಿತಿನ್ 70,000 ಅಷ್ಟೇ ಡಿಫ್ರೆನ್ಸ್ ಇದೆ. ಹಾಗೆ 2.5 BHK 19 ಲಕ್ಷದಿಂದ 20, ಅಂದ್ರೆ ಹಾರ್ಡ್ಲಿ 45-50 ಸಾವಿರ ಡಿಫ್ರೆನ್ಸ್ ಇದೆ. ಇದು ಕೂಡ ಮೋಸ್ಟ್ಲಿ ಡಿಫ್ರೆಂಟ್ ಬ್ಲಾಕ್ ಅಲ್ಲಿ, ಡಿಫ್ರೆಂಟ್ ಬಿಲ್ಡಿಂಗ್ ಅಲ್ಲಿ ಅಥವಾ ಡಿಫ್ರೆಂಟ್ ಫೇಸಿಂಗ್, ಡಿಫ್ರೆಂಟ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಈ ವೇರಿಯೇಷನ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಫ್ಯಾಕ್ಟ್ ಕೂಡ ಅದೇ ಇರುತ್ತೆ. ಅಷ್ಟೊಂದು ಡೀಟೇಲ್ ಇಲ್ಲಿ ಹೇಳಕ್ಕಾಗಲ್ಲ ಅವರು. ಈ ತರ ಇದೆ. ಇದು ಒಂದು ಅರ್ಜಿ ಹಾಕಬೇಕು. ಇವೆಲ್ಲ ಹಳೆ ಬಿಲ್ಡಿಂಗು, ಎಷ್ಟು ಹಳೇದು, ಯಾವ ಬ್ಲಾಕ್ ಅಲ್ಲಿ ಇದೆ ಎಲ್ಲ ಹೇಳಿಲ್ಲ. ಅದನ್ನ ನಿಮಗೆ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಕೊಡ್ತೀನಿ ನಾನು ನಿಮಗೆ, ಆ ನಂಬರ್ಸ್ ಎಲ್ಲ ಅಲ್ಲಿ ಕೇಳ್ಕೊಳ್ಳಿ. ಬಟ್ ಜಸ್ಟ್ ರಿಮೆಂಬರ್, ನೀವು ಲೋಕಲ್ ಅವ್ರು ಆಗಿದ್ರೆ ನಾವು ಗ್ರೀನ್ ಪಾರ್ಕ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಗಿದೆ ನಿಮ್ಗೆ ಐಡಿಯಾ ಇರುತ್ತೆ. ಯಾವ ಬ್ಲಾಕ್ ಅಲ್ಲಿ ಬೇಕು, ಎಷ್ಟಿದೆ ಅಂತ ವಿಚಾರಿಸ್ಕೊಂಡು ನಿಮ್ಗೆ ಏನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಳಂದಾಗ ಹೋಗೋಣ. ಆಳಂದದಲ್ಲಿ LIG MIG ಸೈಟ್ ಇದೆ, LIG MIG ಹೌಸ್ ಇದೆ. LIG ಸೈಟ್ ಬಂದ್ಬಿಟ್ಟು 11, MIG ಬಂದ್ಬಿಟ್ಟು 12, LIG ಬಂದ್ಬಿಟ್ಟು ಮನೆಗಳು 9, MIG ಹೌಸ್ಗಳು ಬಂದ್ಬಿಟ್ಟು 8. ಸೊ ನೋಡಿ, LIG ಅಂದ್ರೆ ಪರ್ಫೆಕ್ಟ್ 30-40, MIG ಅಂದ್ರೆ 30-50. ಇದಕ್ಕೆ ಫೀಸ್ 500,000 ಇದೆ. LIG ಹೌಸ್ ಅಂದ್ರೆ 30-40 ಸೈಟ್ ಅಲ್ಲಿ ಚಿಕ್ಕದಾಗಿ 2 BHK ಮನೆ,
MIG ಹೌಸ್ ಅಂದ್ರೆ 30-50 ಸೈಟಲ್ಲಿ ಸ್ವಲ್ಪ ದೊಡ್ಡದಾಗಿರೋ 2 BHK ಮನೆ ಇರುತ್ತೆ. ಅಗೇನ್ ಇಲ್ಲಿ ಅರ್ಜಿ ಹಾಕ್ಬೇಕಂದ್ರೆ ಸೈಟ್ಗೆ 10,000, MIGಗೆ 40,000, ಹೌಸ್ಗೆ 80,000, MIG ಹೌಸ್ಗೆ 90,000. ನಿಮಗೆ ಪ್ರೈಸ್ ಹೆಂಗ್ ಸಿಗುತ್ತೆ? ಇದ್ದು ಫ್ಲಾಟ್ದು ಓಪನ್ ಆಗಿ ಎಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಬಟ್ ನಿಮ್ಗೆ ಅಳಂದದಲ್ಲಿ ಸೈಟ್ ಪ್ರೈಸ್ ಏನಾದ್ರು ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ 400 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ಹಾಕಿದ್ದಾರೆ. ಸೊ ನೀವು ಒಂದು 1,200 ಅಡಿ, ಇನ್ನೊಂಚೂರು ಕಮ್ಮಿನೇ ಇರುತ್ತೆ, ಬಟ್ ಸ್ಟಿಲ್ 400 ಹಾಕೊಂಡ್ರೆ 4,80,000 ಪ್ರೈಸ್ ಸಿಗುತ್ತೆ. ರಿಜಿಸ್ಟ್ರೇಷನ್ ಬಿಟ್ಬಿಟ್ಟಿದ್ದು ಅದೇ 30-50 1,500 ಅಡಿ ಅಂತ ಅನ್ಕೊಳ್ಳೋಣ, ಒಂದು 50 ಅಡಿ ಕಮ್ಮಿ ಇರುತ್ತೆ, ಬಟ್ ಸ್ಟಿಲ್ 400 ಹಾಕಿದ್ರೆ 6 ಲಕ್ಷಕ್ಕೆ, ಅಂದ್ರೆ 4-5 ಲಕ್ಷಕ್ಕೆ 30-40, 6 ಲಕ್ಷಕ್ಕೆ 30-50 ಇದೆ. ಸೊ ಮನೆಗಳದ್ದು ಫ್ಲಾಟ್ ಆಗಿ ಕೊಟ್ಬಿಟ್ಟಿದ್ದಾರೆ 8 ಲಕ್ಷ, MIG ಬಂದ್ಬಿಟ್ಟು 9 ಲಕ್ಷ. ಇಲ್ಲಿ ನೋಡಿ, ನೀವು MIG ಮನೆ ಸೈಟ್ ತಗೊಂಡ್ರೆ ನಿಮ್ಗೆ 6 ಲಕ್ಷಕ್ಕೆ ಸಿಗುತ್ತೆ. ಅದೇ MIGಗೆ ನೀವು ಅರ್ಜಿ ಹಾಕಿ ಹೌಸ್ಗೆ ಅರ್ಜಿ ಹಾಕಿದ್ರೆ 9 ಲಕ್ಷಕ್ಕೆ ಸಿಗುತ್ತೆ. 3 ಲಕ್ಷ ಜಾಸ್ತಿಗೆ ನಿಮ್ಗೆ ವಿತ್ ಮನೆ ಸಿಗುತ್ತೆ ಸೈಟು. ಬಟ್ MIG ಹೌಸ್ಗೆ ಆಗಿದ್ರೆ ಇದೇ ಸೈಟ್ ಸಿಗುತ್ತೆ, ಇದೇ ಮನೆ ಸಿಗುತ್ತೆ, ಅಲ್ಲೇ ಒಂದು 10 ಆಪ್ಷನ್ ಅಲ್ಲೇ ಇದೆ, ನಿಮಗೆ ತುಂಬಾ ಆಪ್ಷನ್ಸ್ ಏನಿಲ್ಲ. ಬಟ್ ಈ LIG MIG ಸೈಟ್ಗಳು, ಈ 11 ಮತ್ತು 12 ಸೈಟ್ಗಳು ಲೇಔಟ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು, ಯಾವ ಮೂಲೆಯಲ್ಲಾದ್ರೂ ಇರ್ಬೋದು, ಯಾವ ಫೇಸಿಂಗ್ ಆದ್ರೂ ಇರ್ಬೋದು. ಬಟ್ ಮನೆಗಳು ಇದೇ ಫೇಸಿಂಗ್ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ನಾರ್ತ್ ಅಂಡ್ ಈಸ್ಟ್ ಫೇಸಿಂಗ್ ಇದೆ, ಅದನ್ನ ಗೂಗಲ್ ಮ್ಯಾಪ್ ಅಲ್ಲೂ ಕೂಡ ತೋರಿಸ್ಕೊಡ್ತೀನಿ. ಸೊ ಇನ್ನು 3 ಲಕ್ಷಕ್ಕೆ ಮನೆ ಯಾವುದೇ ಕಂಡೀಷನ್ ಇರಲಿ ಪರವಾಗಿಲ್ಲ, ನಾನು ತಗೊಂತೀನಿ ಅಂತಿದ್ರೆ ಮನೆಗಳನ್ನೆಲ್ಲ ನೋಡ್ಕೊಂಡ್ ಬನ್ನಿ. ಡೀಸೆಂಟ್ ಆಗಿತ್ತು ಅಂತಂದ್ರೆ ತಗೊಳ್ಳಿ, ಯಾಕಂದ್ರೆ 3 ಲಕ್ಷದಲ್ಲಿ ನೀವು ಒಂದು ಪಿಲ್ಲರ್ ಕೂಡ ಹಾಕಕ್ಕಾಗಲ್ಲ ಈ ಕರೆಂಟ್ ಕಂಡೀಷನ್ ಅಲ್ಲಿ. ನೀವು ಅದು ಇದೇ ಸರ್ ಸ್ವಲ್ಪ ರಿನೋವೇಟ್ ಮಾಡ್ಕೊಂಡು ಇರ್ಬೋದು, ಲೋಕಲ್ ಆಗಿ ಅದೇನಾದ್ರೂ ಮಾಡ್ಬೋದು ಅಂತಂದ್ರೆ ರೆಕಮೆಂಡ್ ಯು ಗೋ ಫಾರ್ ಹೌಸಸ್ ರಾದರ್ ದನ್ ಸೈಟ್. ಇಲ್ಲ ಸರ್ ಮನೆ ತುಂಬಾ ಹೋಗ್ಬಿಟ್ಟಿದೆ, ಏನು ಅವಶ್ಯಕತೆ ಇಲ್ಲ, ಇಟ್ ಇಸ್ ಲೈಕ್ ಎ ಸೈಟ್ ಓನ್ಲಿ. ಓಕೆ, ಬಟ್ ಸ್ಟಿಲ್ ನಿಮಗೆ ಫೇಸಿಂಗ್ ಏನಾದ್ರು ಲೈಕ್ ಆದ್ರೆ ಹತ್ರದಲ್ಲಿದೆ ನಿಮ್ಗೆ ಆ ಥರ ಏನಾದ್ರು ಇದ್ರೆ ನೀವು ಇದನ್ನ ಚೂಸ್ ಮಾಡ್ಬೋದು. ನನ್ನ ಓವರ್ ದ ಲಾಸ್ಟ್ ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಇಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೇಕು, ಹೆಂಗ್ ಹಾಕ್ಬೇಕು ಹೇಳಿದ್ರೆ ಬೇಸಿಕ್ ರೂಲ್ಸ್ ಹೇಳ್ಬಿಡ್ತೀನಿ. ಇದರಲ್ಲಿ ನೀವು ಅರ್ಜಿ ಹಾಕ್ಬೇಕಾದ್ರೆ SC ST ಡಿಫೆನ್ಸ್ ಸರ್ವಿಸ್ ಮ್ಯಾನು, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆ ID ಗಳನ್ನ ಹಾಕಿ ನೀವು ಅರ್ಜಿ ಹಾಕ್ಬೋದು. 3B 2A ಅವೆಲ್ಲ ಇಲ್ಲ. ಮಿನಿಮಮ್ 10 ವರ್ಷ ನೀವು ಕರ್ನಾಟಕದಲ್ಲಿ ಇರಲೇಬೇಕು. ನೀವೇನಾದ್ರೂ ಪಕ್ಕದಲ್ಲಿ ಆಂಧ್ರದಲ್ಲಿದ್ದು ಈಗ ಬೀದರಲ್ಲಿ ಸೆಟ್ಲ್ ಆಗಿದ್ದೀರಾ, ಮೋರ್ ದೆನ್ 10 ಇಯರ್ ಇರಿದ್ದೀರಾ, ನಿಮ್ಮ ಹತ್ರ ಎಲ್ಲ ಡೀಟೇಲ್ಸ್ ಇದೆ, ಯು ಆರ್ ಆಲ್ಸೋ ಎಲಿಜಿಬಲ್, ನೀವು ಅದನ್ನ ರೀಕನ್ಸಿಡರ್ ಮಾಡ್ಕೋಬಹುದು. ಅದಾದ್ಮೇಲೆ ಅಫಿಡೇಟ್ ಹಾಕಬೇಕು. ಅಫಿಡೇಟ್ ಹೆಂಗಿದೆ ಅಂತ ಹೇಳ್ತೀನಿ. ಬಟ್ ಮನೆ ಫ್ಲಾಟ್ ಎಲ್ಲ ಆಸ್ ಈಸ್ ವೇರ್ ಈಸ್ ಆಸ್ ಬೇಸಿಸ್ ಅಂದ್ರೆ ಅದು ಹೆಂಗೈತಲ್ಲ ಅದ ಸ್ಟೇಟಸ್ ಒಳಗೆ ಕೊಡ್ತಾರ. ನೀವು ಅದನ್ನ ಮನಿ ರೆಡಿ ಮಾಡ್ಕೊಡೋದು, ಸರ್ ಬಾಗಿಲು ಹೊಡೆದೈತಿ ಬಾಗಿಲು ಹಾಕೊಡ್ತಾರೋ, ಗ್ಲಾಸ್ ಹೊಡೆದಾವು, ನೋ ಅವೆಲ್ಲ ಏನು ಮಾಡಲ್ಲ. ಅದು ಹೆಂಗಿದೆ ಅದೇ ಔಟ್ ರೈಟ್ ಸೇಲ್ ಇದೆಲ್ಲ. ಸೊ ಅದಾದ್ಮೇಲೆ ಸಿಂಪಲ್ ಸಕ್ಸಸ್ ಆದ್ರೆ ಮನೆಗೆ ಅಲಾಟ್ಮೆಂಟ್ ಲೆಟರ್ ಬರುತ್ತೆ, ಈ ತರ ಎಲ್ಲ ಇದೆ. ಪ್ರತಿಯೊಂದು ನಿಮ್ಗೆ ಏನಾದ್ರು ಅರ್ಜಿ ಹಾಕಬೇಕು ಏನಾದ್ರು ಇದ್ರೆ ವಿಡಿಯೋ ಕೊನೆ ತನಕ ನೋಡಿ, ಏನೇನು ಡಾಕ್ಯುಮೆಂಟ್ ಬೇಕು ಹೇಳ್ತೀನಿ. ಅವನ್ನೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ನಂಗೆ ಫೋನ್ ಮಾಡಿದ್ರೆ ಅರ್ಜಿ ಕೂಡ ಹಾಕೊಡ್ತೀನಿ. ಬಟ್ ನಾನು ಅರ್ಜಿ ಹಾಕೊಡ್ಬೇಕು, ಇದ್ರ ಬಗ್ಗೆ ಹೆಲ್ಪ್ ಮಾಡಬೇಕು ಅಂತಂದ್ರೆ ದೇರ್ ವಿಲ್ ಬಿ ಸಮ್ ಚಾರ್ಜಸ್ ಇದ್ದೇ ಇರುತ್ತೆ. ಬಟ್ ಈ ವಿಡಿಯೋದಲ್ಲಿ ಪ್ರತಿಯೊಂದು ಫ್ರೀ ಆಗಿದೆ. ಓಕೆ, ಇಷ್ಟನ್ನ ನೋಡ್ಕೊಳ್ಳಿ. ಸಿಂಪಲ್, ನಿಮ್ಗೆ ಏನಾರು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ವೆಬ್ಸೈಟ್ ಅಲ್ಲಿ ಇದೆ. ಇದನ್ನ ನಮ್ಮ ಗ್ರೂಪ್ಗೆ ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ವಾಟ್ಸ್ಆಪ್ ಗ್ರೂಪ್ ಐತ್ರಿ, ಅಲ್ಲಿ ಜಾಯ್ನ್ ಆಗ್ಬಿಡ್ರಿ. ಸೊ ದಿಸ್ ಇಸ್ ಫುಲ್ ಡೀಟೇಲ್ಸ್. ಓಕೆ, ನಾವು ಲೆಟ್ಸ್ ಗೋ ಟು ಎಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ನೋಡೋಣ. ಈಗ ಫಸ್ಟ್ ನಾನು ಕಲಬುರಗಿ ಡಿಸ್ಟ್ರಿಕ್ಟ್ ತೋರಿಸ್ತಾ ಇದ್ದೀನಿ. ಈ ಯೆಲ್ಲೋ ಕಲರ್ ಏನಿದೆ ಔಟರ್ ರಿಂಗ್ ರೋಡ್. ಓಕೆ, ಸೊ ನಾರ್ತ್ ಟುವರ್ಡ್ಸ್ ಹೋದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಲಂದ ಸಾಮಿಲ್ ರೋಡ್ ಇದೆ. ಸ್ವಲ್ಪ ಮುಂದೋದ್ರೆ ಅಲಂದ ರೋಡ್ ಇದೆ. ಓಕೆ, ಇಲ್ಲಿ EPF ಕಲಬುರಗಿ ಆಫೀಸ್ ಇದೆ, ಅದ್ರ ಹಿಂದ್ಗಡೆ ಬರುತ್ತೆ ಇದು. ಇಲ್ಲಾಂದ್ರೆ ಔಟರ್ ರಿಂಗ್ ರೋಡ್ ಇಂದಾನು ಬರ್ಬೋದು. ಇಲ್ಲಿ ಔಟರ್ ರಿಂಗ್ ರೋಡ್ ಇಂದ ಬರ್ಬೇಕಂದ್ರೆ ಬಹಮನಿ ಈಗ್ದಾ ರೋಡ್ ಹೆಂಗ್ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಬಹಮನಿ ಈಗ್ದಾ ರೋಡ್ ಈ ತರ ಇದೆ ನೋಡಿ. ಬಹಮನಿ ಈಗ್ದಾ ರೋಡ್ ಇದು ಔಟರ್ ರಿಂಗ್ ರೋಡ್. ಓಕೆ, ಇಲ್ಲಿ ಒಳಗಡೆ ಹೋದ್ರೆ ನಮಗೆ ಗ್ರೀನ್ ಪಾರ್ಕ್ ಸಿಗುತ್ತೆ. ಓಕೆ, ಸೊ ಈ ತರ ಬೆಳೆದಿದೆ. ಇದು ಲಿಟಲ್ ಬಿಸಿ ತರನೇ ಇದೆ, ತೀರಾ ಏನು ವೆಕೆಟ್ ಆಗಿ ಎಂಟಿ ಆಗಿ ಏನಿಲ್ಲ. ಸೊ ಈ ತರ ನೀವು ಒಂದು ಲೆವೆಲ್ಗೆ ಬಂದ್ರೆ ನಿಮ್ಗೆ ಗ್ರೀನ್ ಪಾರ್ಕ್ ಸಿಗುತ್ತೆ. ಇಲ್ಲಿದೆ ನೋಡಿ ಗ್ರೀನ್ ಪಾರ್ಕ್. ದಿಸ್ ಇಸ್ ಅ ಗ್ರೀನ್ ಪಾರ್ಕ್ ಕರ್ನಾಟಕ ಹೌಸಿಂಗ್ ಬೋರ್ಡ್. ಇದೇ ಅಪಾರ್ಟ್ಮೆಂಟ್, ಇಲ್ಲಿ ಏನ್ ಕಾಣ್ತಾ ಇದಿಲ್ಲ. ಬಟ್ ಯಾವ ಬ್ಲಾಕ್ ಅಲ್ಲಿ ಬರುತ್ತೆ ಏನೋ ಅಂತ ಗೊತ್ತಿಲ್ಲ. ನಾನು ನಿಮ್ಗೆ ಅದನ್ನ ನೀಟಾಗಿ ತೋರಿಸ್ತೀನಿ. ತುಂಬಾ ದೊಡ್ಡದಿದೆ, ತುಂಬಾ ಅಂದ್ರೆ ಲೈಕ್ 1 2 3 4 5 6 7 8 9 10 11 12 13 14 15 16 17 ಇದು ಯಾವಾಗ ಮಾಡಿದಾರೋ ಗೊತ್ತಿಲ್ಲ, ಬಟ್ ತುಂಬಾ ದೊಡ್ಡದಿದೆ. ಜಸ್ಟ್ ಗ್ರೀನ್ ಪಾರ್ಕ್ ಒಂದು ಚೆಕ್-ಇನ್ ಬೇರೆ ಇದೆ. ನೀವು ಅಲ್ಲಿ ಹೋದ್ರೆ ಫೋಟೋಸ್ಗಳನ್ನೆಲ್ಲ ನೋಡ್ಬೋದು. ಓಕೆ, ಸಿ ಆಲ್ ಫೋಟೋಸ್. ಓಕೆ, ಸೊ ಇದನ್ನೆಲ್ಲ ನೀವು ಚೆಕ್ ಮಾಡಿಬಿಟ್ಟು ವಿಡಿಯೋ ನಿಧಾನಕ್ಕೆ ನೋಡ್ಬಿಟ್ಟು ನೀವು ಆಮೇಲೆ ಪ್ರೊಸೀಡ್ ಮಾಡಿ ಫೋಟೋಸ್ಗಳು ಯಾವ ತರ ಇದೆ ಅಂತ ಹೇಳಿ. ಸೊ ಇವೆಲ್ಲ ತುಂಬಾ ಹಳೇದು. ನನಗನ್ಸಿದ ಮಟ್ಟಿಗೆ ಒಂದು 10 ವರ್ಷ ಅಥವಾ 12 ವರ್ಷ ಅಥವಾ 8 ವರ್ಷ ಈ ರೇಂಜಲ್ಲಿ ಇರ್ಬೋದು. ಅಲ್ಲಿ ಲೋಕಲ್ ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೇಔಟ್ ಅಲ್ಲಿ ಫ್ರೀ ಇದ್ರೆ ವಿಡಿಯೋ ಮಾಡಿ ಕಳಿಸಿ, ನಮ್ಮ ಚಾನಲ್ ಬೇಕಾದ್ರೆ ಹಾಕೊಡ್ತೀನಿ.
ಓಕೆ, ಗಣಪತಿ ಹಬ್ಬದ ದಿವಸ ಗಣಪತಿ ಇಟ್ಟಿದ್ದಾರೆ, ಅದರದ್ದು ವಿಡಿಯೋ ಇದೆ. ಈವ್ನಿಂಗ್ ಈ ಟೈಮ್ ಕಾಣುತ್ತೆ, ಕಲರ್ ಇದಿದೆ. ಸೊ ಇಲ್ಲೊಬ್ರು ಈ ಥರ ಕ್ಲಿಕ್ ಮಾಡಿದ್ದಾರೆ. ಓಕೆ, ಡೀಸೆಂಟ್ ಆಗಿದೆ, ಒಳ್ಳೆ ಮರಗಳು. ಐ ಥಿಂಕ್ ಒಂದು 10 ವರ್ಷದ ಇರ್ಬೇಕು ಅನ್ಕೊಂತೀನಿ, 10-12 ವರ್ಷದ ಅಪಾರ್ಟ್ಮೆಂಟ್ ಇರಬೇಕಿದು. ಸೊ ಸಂಘ ಹಿಂಗ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ಕಾಣುತ್ತೆ. ಲುಕ್ಸ್ ಟು ಬಿ ಒಳ್ಳೆ ಫ್ಯಾಮಿಲಿಗಳೆಲ್ಲ ಇರೋ ಥರ ಇದೆ. ಓಕೆ, ತುಂಬ ಸ್ಪೇಸಸ್ ಇದೆ, ಎಂಟ್ರೆನ್ಸ್ ಇದೆ. ಸೊ ಇಲ್ಲಿ ಹೋಗ್ಬೇಕು. ಇಲ್ಲಿ ಹೋಗ್ಬೇಕಂದ್ರೆ ಶ್ರೀಕಾಂತ್ ಅಂತ ಹೇಳಿ ಒಬ್ಬರು KHV ಆಫೀಸರ್ ಇದ್ದಾರೆ, ಅವ್ರ ಹತ್ರ ಎಲ್ಲ ಲೀಸ್ಟ್ ಇರುತ್ತೆ. ನೀವು ಹೋಗ್ಬೇಕಂದ್ರೆ ಅವ್ರು ಕಾಲ್ ಮಾಡ್ಕೊಂಡು ಹೋಗಿ. ವೀಕ್ ಡೇಸು, ವರ್ಕಿಂಗ್ ಡೇಸಲ್ಲಿ ಮಾತ್ರ ಹೋಗಿ, ಯಾವಾಗಲೂ ಕಾಲ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅವ್ರ ನಂಬರ್ ಹಾಕಿರ್ತೀನಿ. ಸೊ ಸ್ಪೆಷಲಿ ಗ್ರೀನ್ ಪಾರ್ಕ್ ಅಲ್ಲಿ ಫ್ಲಾಟ್ಗಳನ್ನ ನೋಡಬೇಕು, ಬಿಫೋರ್ ಯು ಅಪ್ಲಿಕೇಶನ್ ಹಾಕೋಣ ಮೊದಲೇ ನೋಡಬೇಕು ಅಂತಂದ್ರೆ ವಿಸಿಟಿಂಗ್ ಮಾಡ್ಕೊಳ್ಳಿ. ಐ ರೆಕಮೆಂಡ್ ಯು ವಿಸಿಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಫ್ಲಾಟ್ ಆಲ್ರೆಡಿ ಹಳೇದಾಗಿರೋದ್ರಿಂದ, ಎಷ್ಟು ವರ್ಷ ಕಟ್ಟಿರೋದು ಗೊತ್ತಿಲ್ಲ ಅಂತ ಆಗಿರೋದ್ರಿಂದ, ಯಾವ ಕಂಡೀಷನ್ ಇದೆ ನೋಡ್ಕೊಂಡ್ಬಿಟ್ಟು ಅರ್ಜಿ ಹಾಕಿ, ಅದು ನಿಮಗೂ ಒಳ್ಳೇದು ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಅಲ್ಲೊಬ್ರು ಇರ್ತಾರೆ ತೋರಿಸ್ಲಿಕ್ಕೆಲ್ಲ, ಯಾವ ಬ್ಲಾಕ್ ಅಲ್ಲಿ ಏನು ಅಂತೇಳಿ ಅದನ್ನೆಲ್ಲ ಮಾಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ಗ್ರೀನ್ ಪಾರ್ಕ್ ಆಯ್ತು. ಇನ್ನೊಂದು ಹಂಗೆ ಟುವರ್ಡ್ಸ್ ನಾರ್ತ್ ವೆಸ್ಟಿಗೆ ಹೋದ್ರೆ ನಮಗೆ ನೆಕ್ಸ್ಟ್ ಸಿಗೋದೆ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಸೆಂಟ್ರಲ್ ಕರ್ನಾಟಕ. ಚೂರು ಮುಂದೆ ಹೋದ್ರೆ ಆಳಂದ ಇದೆ. ಆಳಂದ ತುಂಬಾ ಚಿಕ್ಕ ಸಿಟಿ. ಓಕೆ, ಟುವರ್ಡ್ಸ್ ಆಳಂದ ನಾರ್ತ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸರ್ಕಾರಿ ಆಸ್ಪತ್ರೆ ಆಳಂದ ಇದೆ. ಓಕೆ, ಸೊ ಈ ಆಸ್ಪತ್ರೆ ಹಿಂದ್ಗಡೆನೆ ಒಂದು ಸ್ವಲ್ಪ ರಿಯಲ್ ಎಸ್ಟೇಟ್ ಲೇಔಟ್ಗಳೆಲ್ಲ ಇದೆ. ಬಟ್ ಇದು ಅಟ್ಯಾಚ್ ಆಗಿ ಇಲ್ಲಿದೆ ನೋಡಿ. ಇದೆ ಎಲ್ಲಿ ನಿಮ್ಗೆ ಈ ಮನೆಗಳು ಕಾಣುತ್ತಲ್ಲ, ಇದೆಲ್ಲ KHV ಲೇಔಟ್. ಎಲ್ಲಿ ನಿಮ್ಗೆ ಎವಿಡೆಂಟ್ ಆಗಿ ವಾಟರ್ ಟ್ಯಾಂಕ್ ಕಾಣುತ್ತಲ್ಲ, ಇದೆಲ್ಲ KHV ಲೇಔಟ್. ಒಂದು ಹೈ ರೇಸ್ ಇದೆ, ಒಂದು ಅಂಡರ್ ಗ್ರೌಂಡ್ ಇದೆ, ಒಂದು ಮೇಂಟೆನೆನ್ಸ್ ರೂಮ್ ಇದೆ. ಓಕೆ, ಸೊ ಇಲ್ಲಿ ನೋಡಿ ಮನೆಗಳು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಚಿಕ್ಕದಾಗಿ ಸ್ಕ್ವೇರ್ ಆಗಿ ಕಾಣುತ್ತಲ್ಲ, ಇದು LIG 30-40 ಸೈಟ್ ಅಲ್ಲಿ ಇರುವಂತ 2 BHK ಮನೆ. ಒಂದು 4 ಅಡಿ 5 ಅಡಿ ಜಾಗ ಬಿಟ್ಟು ಸುತ್ತಲೂ ನೀಟಾಗಿ ಕಟ್ಟಿರ್ತಾರೆ. ಸೊ ಈ ಎಲ್ಲಿ ಸ್ವಲ್ಪ ಸ್ಕ್ವೇರ್ ಎಲ್ಲ ಇದೆಯಲ್ಲ, ಓಕೆ, ಇದು ಬಂದ್ಬಿಟ್ಟು 30-50 MIG ಮನೆಗಳು. ಇದು ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿ. ಇದು ನಾರ್ತ್ ಫೇಸಿಂಗ್ ಮನೆಗಳು 30-40, ಇದು ನಾರ್ತ್ ಫೇಸಿಂಗು, ಇದು ನಾರ್ತ್ ಫೇಸಿಂಗು. ಈ 4 LIG ಮನೆಗಳು ಈಸ್ಟ್ ಫೇಸಿಂಗು. ನೀವು ಗೋ ಬ್ಯಾಕ್ ಟು ಲೀಸ್ಟಿಗೆ ಹೋದ್ರೆ ಅಷ್ಟು ಮನೆಗಳು ಸೇಲ್ಗಿದೆ. LIGಲಿ 9 ಮನೆಗಳು ಸೇಲ್ಗಿದೆ. ಸೊ ಇಲ್ಲಿರೋದೆಷ್ಟು? 1 2 3 4 5 6 7 8 9 10 ಇದೆ. ಅಂದ್ರೆ ಒಂದು ಯಾರಿಗೂ ಅಲಾಟ್ಮೆಂಟ್ ಆಗಿದೆ, ಅವರು ಇಟ್ಕೊಂಡಿದ್ದಾರೆ. ಇನ್ನು 9 ರೀಸೇಲ್ಗೆ ಬಂದಿದೆ. ಇಷ್ಟು ದಿವಸ ಆದ್ರೂ ಇದನ್ನ ಯಾಕೆ ಮಾಡಿಲ್ಲ ಅನ್ನೋದೇ ನನ್ನೊಂದು ಯಕ್ಷ ಪ್ರಶ್ನೆ. ಬಟ್ ಎನಿವೆ, ಈಗ ಮಾರ್ತಾ ಇದಾರಲ್ಲ ಥ್ರೂ ಆಕ್ಷನ್, ಅಲಾಟ್ಮೆಂಟ್ ಕೊಡ್ತಾ ಇದಾರಲ್ಲ, ದಟ್ ಇಸ್ ಅಗೈನ್ ಅನದರ್ ಗ್ರೇಟ್ ನ್ಯೂಸ್. ಈಗ ಹಳೇದಾಗಿದ್ದು ಹಿಂದೆ ಏನಾಗಿತ್ತು ಅವೆಲ್ಲ ಸ್ಟೋರೀಸ್ ಎಲ್ಲ ಬೇಡ. ಬೇಕಂದ್ರೆ ಕಂಡೀಷನ್ಸ್ ನೋಡ್ಕೊಂಡು ಅಪ್ಲೈ ಮಾಡಿ ಹೋಗ್ಬಿಟ್ಟು ನೀವು ಅರ್ಜಿ ಹಾಕಿ ಇರ್ಬೋದು. ತಗೋಬಹುದು, ಅಲಾಟ್ಮೆಂಟ್ ಆಗುತ್ತೆ ಇದು. ಸೊ ಇದೇ ಮನೆ ಬೇಕು ಅಂತ ಕೊಡಕ್ಕಾಗಲ್ಲ, ಅರ್ಜಿ ಹಾಕಬೇಕು. ಲಾಟ್ರಿಯಲ್ಲಿ ಯಾವ್ದು ಸಿಗುತ್ತೋ ಅದು ಸಿಗುತ್ತೆ. ಸೊ MIG ಹೌಸ್ಗಳು ಟೋಟಲ್ 8 ಇದೆ. ಸೊ MIG ಹೌಸ್ಗಳು ಕ್ಯಾಲ್ಕುಲೇಟ್ ಮಾಡಕ್ ಹೋದ್ರೆ ಇಲ್ಲೊಂದು 5 ಇದೆ, ಇಲ್ಲೊಂದು 10 ಇದೆ. ಐ ಥಿಂಕ್ 2 ಯಾರಿಗೂ ಅಲಾಟ್ ಆಗಿದೆ ಅನ್ಕೊಂತೀನಿ. ಈಗ ಇದನ್ನ ಇನ್ನ ಉಳ್ಕಿದ 8ನ ಸೇಲ್ ಮಾಡ್ತಾರೆ. ಇದರಲ್ಲಿ ಯಾವ್ದು ಬೇಕಾದ್ರೂ ಸಿಗ್ಬೋದು. ಬಟ್ ಎವಿಡೆಂಟ್ಲಿ ಇವೆಲ್ಲ ಫೇಸಿಂಗ್ ಮಾತ್ರ ನೀಟ್ ಆಗಿದೆ. ನಾರ್ತ್ ಮತ್ತೆ ಈಸ್ಟೇ ಇದೆ, ಬೇರೆ ಫೇಸಿಂಗ್ ಇರಲ್ಲ. ಅಲಾಟ್ಮೆಂಟ್ ಅಂತ ಬಂದಾಗ ಈ ಲೇಔಟ್ ಅಲ್ಲಿ ಯಾವ ಮೂಲೆಯಲ್ಲಿ ಎಲ್ಲಾದ್ರೂ ಸಿಗ್ಬೋದು ನಿಮಗೆ. ನೀವು ಅದನ್ನು ತಗೊಳಕ್ ರೆಡಿ ಇದ್ರೆ ಮಾತ್ರ ಹಾಕಿ. ಲೋಕಲ್ ಅವ್ರಿಗೆ ಸ್ವಲ್ಪ ಶೇರ್ ಮಾಡಿ. ಸ್ವಲ್ಪ ಅವೇರ್ನೆಸ್ ಕಮ್ಮಿ ಇದೆ ಗುಲ್ಬರ್ಗಾ ಕಡೆ KHP ಲೇಔಟ್ ಎಲ್ಲ. ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಮಾಡಿ. ನಿಮ್ಗೆ ಯಾರಾದ್ರೂ ನೆಟ್ವರ್ಕ್ ಅಲ್ಲಿ ಪರಿಚಯ ಇದ್ರೆ ಅವರಿಂದ ಅವ್ರಿಗೆ ಹೋಗ್ಲಿ, ಧಾರವಾಡದವರಿಂದ ಬೆಳಗಾವ್ ಹೋಗ್ಲಿ, ಬಾಗಲಕೋಟೆ ಅವ್ರು ಶೇರ್ ಮಾಡಿ. ಅವ್ರವ್ರಿಗೆ ಇರುತ್ತೆ. ಬೀದರ್, ಗುಲ್ಬರ್ಗ, ರಾಯಚೂರು ಅವರೆಲ್ಲ ಶೇರ್ ಮಾಡಿದ್ರೆ ಅದು ಜಾಸ್ತಿ ಜನಕ್ಕೆ ಮುಟ್ಟುತ್ತೆ. ಸೊ ಈ ತರ ಇದೆ. ಸೊ ಇದನ್ನ ನೋಡ್ಕೊಳ್ಳಿ. ನಾನು ನಿಮ್ಗೆ ಈಸಿ ಆಗ್ಲಿಕ್ಕೆ ಇದಕ್ಕೆ ಆಕ್ಚುಲಿ ಎಂಟ್ರಿ ಇರೋದು ಈ ರೋಡ್ ಇಂದ. ಇದು ಯಾವ ರೋಡ್ ಅಂತಂದ್ರೆ, ಆ ಕಡೆ ಹೋದ್ರೆ ಇದು ನ್ಯಾಷನಲ್ ಹೈವೇ, ಲತ್ತೂರ್ ನ್ಯಾಷನಲ್ ಹೈವೇ, ಕರ್ನಾಟಕ ದಾಟಿ ಹೋಗ್ಬಿಡುತ್ತೆ. ಸೊ ಇಲ್ಲೊಂದು M ಗಾರ್ಡನ್ ಡಾಬಾ ಅಂತಿದೆ. ಓಕೆ, ಈ ಡಾಬಾ ಮತ್ತೆ ಇಲ್ಲೊಂದು DK ಡಾಬಾ ಅಂತಿದೆ. ಈ ಡಾಬಾಕಿನ ಸ್ವಲ್ಪ ಹಿಂದೆ ಒಂದು ಲೆಫ್ಟ್ ಇದೆ. ನಾನು ಇಲ್ಲಿ ನಿಮ್ಗೆ ಹೆಂಗ್ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೀರಿಯಸ್, ಈ ರೋಡಲ್ಲಿ ಹೋಗ್ಬೇಕು ನೀವು. ಈ ಡಾಬಾ ಮತ್ತೆ ಪೆಟ್ರೋಲ್ ಬಂಕ್ ಇದೆಯಲ್ಲ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆಯಲ್ಲ, ಈ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಿನ ಹಿಂದೆನೆ ನೀವು ರೈಟ್ ತಗೋಬೇಕು. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ತೋರಿಸ್ತೀನಿ ನೋಡಿ. ಸೀರಿಯಸ್, ಕರ್ನಾಟಕ ಗೃಹ ಮಂಡಳಿ ವಸತಿ ನಿರ್ಮಾಣ ಆಳಂದ. ಓಕೆ, ಎಷ್ಟು ಮನೆಗಳಿದೆ ಇಲ್ಲಿ ನೋಡಿ. ಇನ್ನೂ ನೋಡಿ, HIG, MIG, LIG ಟೋಟಲ್ HIG 105, MIG 20, LIG 191. ಓಕೆ, ನಂಬರ್ ಆಫ್ ಹೌಸಸ್ 11 ಎಷ್ಟು ಹಾಕಿದೆ. ಈ ತರ ಹಿಯರ್ ಎಲ್ಲ ಡೀಟೇಲ್ಸ್ ಹಾಕಿದ್ದಾರೆ, ಓದ್ಕೊಳ್ಳಿ. ಎಷ್ಟು ಕಾಮಗಾರಿ ಯಾವಾಗ ಮಾಡಿದ್ದಾರೆ ಅಂತಿದೆ. ಇಯರ್ ಎಲ್ಲಾದ್ರೂ ಹಾಕಿದಾರ? ಇಯರ್ ಸಿಗ್ತಾ ಇಲ್ಲ. ಬಟ್ ಅಲ್ಲಿ ಹೋದ್ರೆ ಇದೊಂದು ಫೋಟೋ ಕಳಿಸಿ. ಇಲ್ಲಿಂದ ಹೋದ್ರೆ ನೀವು ಇಲ್ಲಿಂದನೇ ಫುಲ್ ವಿಡಿಯೋ ಮಾಡ್ಕೊಂತ ಒಂದು ಲೇಔಟ್ ಒಳಗೆ ಒಂದು ರೌಂಡ್ ಹೊಡೆದು ಒಂದು 5 ನಿಮಿಷ 10 ನಿಮಿಷ ಆದ್ರೂ ಪರವಾಗಿಲ್ಲ. ನೀವೇ ಮಾತಾಡಿ ಯಾವ ತರ ಇದೆ. ಯಾರಾದ್ರೂ ಲೋಕಲ್ ಆಗಿದ್ರೆ ನೀವೇ ಮಾತಾಡಿ ನಾನು ಕಳಿಸ್ಕೊಡ್ರಿ. ವಾಟ್ಸಪ್ ಅಲ್ಲಿ ಫೋನ್ ಮಾಡಿ ಕಳಿಸ್ಕೊಡಿ.
ಐ ಕೆನ್ ಪುಟ್ ದಸ್. ಸೊ ಈ ತರ 2 ಲೊಕೇಶನ್ ಅಲ್ಲಿ ಇದೆ. ನೀವೇನಾದ್ರೂ ಸ್ಪೆಷಲಿ ಗುಲ್ಬರ್ಗಾದಲ್ಲಿ ಗ್ರೀನ್ ಪಾರ್ಕ್ KHP ಲೇಔಟ್ ಶೇಖ್ ರೋಜಾ ಗುಲ್ಬರ್ಗದಲ್ಲಿ ನೋಡ್ತಾ ಇದ್ರೆ ಇದು ನೀವು ಅರ್ಜಿ ಹಾಕ್ಬೋದು. ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ಹಾಗೆ ಆಳಂದದಲ್ಲಿ LIG ಮತ್ತು MIG ಹೌಸ್ಗಳು ವಿತ್ ಸೈಟ್ಗಳು ಇದೆ, ಅಲ್ಲೂ ಕೂಡ ಅರ್ಜಿ ಹಾಕ್ಬೋದು. ಸೊ ಈಗ ನೀವು ಅರ್ಜಿ ಹಾಕ್ಬೇಕಂತಂದ್ರೆ ಸಿಂಪಲ್ KHP ವೆಬ್ಸೈಟ್ಗೆ ಹೋಗಿ ಕೆಳಗಡೆ ಬಂದ್ರೆ ಆನ್ಲೈನ್ ಸರ್ವಿಸಸ್ ಅಲ್ಲಿ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ 2 ಕೊಟ್ಟಿದ್ದಾರೆ, ಶೇಖ್ ರೋಜಾ ಕೊಟ್ಟಿದ್ದಾರೆ, ಆಳಂದನ ಕೊಟ್ಟಿದ್ದಾರೆ. ಸೊ ನೀವು ಶೇಖ್ ರೋಜಾ ಒಳಗಡೆ ಹೋದ್ರೆ ಡೀಟೇಲ್ಸ್ ಎಲ್ಲ ರಿಮೈನಿಂಗ್ ಸೇಮೇ ಇರುತ್ತೆ. ಯಾವ್ದಾದ್ರು ಒಂದನ್ನ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಶೇಖ್ ರೋಜಲ್ಲಿ ಫ್ಲಾಟ್ ಇರೋದ್ರಿಂದ ಹೌಸ್ ಹಾಕಿದ್ರೆ ನಿಮಗೆ ಸಿಗಲ್ಲ. ಓಕೆ, ನೀವು ಫ್ಲಾಟ್ ಅನ್ನ ಸೆಲೆಕ್ಟ್ ಮಾಡಿದ್ರೆ 2 BHK 2.5 BHK ಇದೆ. ಸೈಟ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಇರಲ್ಲ ಅದರಲ್ಲಿ. ಓಕೆ, ಈ ತರ ನೀವು ಸೆಲೆಕ್ಟ್ ಮಾಡಿ ಯಾವ ಫ್ಲಾಟ್ ಸೆಲೆಕ್ಟ್ ಮಾಡ್ತಾ ಇದ್ರೆ ಅದನ್ನ ಸೆಲೆಕ್ಟ್ ಮಾಡಿ ಹಾಕಬೇಕು. ಸೊ ನಾನು ನಿಮಗೆ ಎಕ್ಸಾಂಪಲ್ ಇದನ್ನ ಕೊಡಲ್ಲ, ನಾನು ನಿಮಗೆ ಎಕ್ಸಾಂಪಲ್ ಆಳಂದ ತೋರಿಸ್ತೀನಿ. ಓಕೆ, ಯಾಕಂದ್ರೆ ಅಲ್ಲಿ 4 ಕೆಟಗರಿ ಇದೆ. ಆಳಂದದಲ್ಲಿ ನೋಡಿ, ನೀವು ಮನೆಗೆ ಹಾಕೋಂಗಿದ್ರೆ ಹೌಸ್ ಅನ್ನ ಸೆಲೆಕ್ಟ್ ಮಾಡಿ LIG MIG ಅಂತ ಸೆಲೆಕ್ಟ್ ಮಾಡಬೇಕು. ಓಕೆ, ಫ್ಲಾಟ್ ಇಲ್ಲಿ ಇರಲ್ಲ ಬಿಕಾಸ್ ಇದು ಲೇಔಟ್. ನಿಮ್ಗೆ ಅದೇ ಸೈಟ್ ಬೇಕಂದ್ರೆ ಸೈಟ್ ಮೇಲೆ ಸೆಲೆಕ್ಟ್ ಮಾಡಿ LIG MIG ಅಂತ ಹಾಕಬೇಕು. ಈಗ ನಾನು ಜಸ್ಟ್ ಎಕ್ಸಾಂಪಲ್ಗೆ ಮನೆ ಬೇಕಾಗಿದೆ, ನನಗೆ MIG ಅಂತ ಸೆಲೆಕ್ಟ್ ಮಾಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ನಾನು ಆಗಲೇ 9 ಲಕ್ಷ ಪೇಮೆಂಟ್ ಹೇಳಿದ್ದೆ. ನೀವು ಈ ರಿಜಿಸ್ಟರ್ಡ್ ಪೇಗೆ ಬಂದ್ರೆ ಇಲ್ಲಿ ನೋಡಿ, ಓಕೆ 90,000 EMD ಕೇಳ್ತಾ ಇದೆ. ವ್ಯಾಲ್ಯೂ ಬಂದ್ಬಿಟ್ಟು ಅದರದ್ದು ಬೇಸಿಕ್ 9 ಲಕ್ಷ ಇದೆ. ಸೊ ಫೀಸ್ ಬಂದ್ಬಿಟ್ಟು 1,000 ಇದೆ. ನೀವು ಇದಕ್ಕೆ 90,000 EMD ತುಂಬಬೇಕು. ಸೊ ಇದು ಪ್ರಾಜೆಕ್ಟ್ ಡೀಟೇಲ್ಸ್ ಈ ತರ ಇದೆ. ಓಕೆ, ಸೊ ಆಟೋಮೆಟಿಕ್ ಆಗಿ ಅರ್ಜಿ ಆಲ್ರೆಡಿ 26 ಅರ್ಜಿ ಬಿದ್ದಿದೆ ಅಂತ ಹಾಕಿದ್ದಾರೆ. ಕಾಂಬಿನೇಷನ್ ಆಫ್ ಎಲ್ಲ ಬಿದ್ದಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಅಪ್ಲಿಕೆಂಟ್ ಡೀಟೇಲ್ಸ್ ಅಲ್ಲಿ ಸಿಂಪಲ್ ನೇಮ್ ಹತ್ರ ನೇಮ್ ಹಾಕಿ. ನೀವೇನಾದ್ರೂ ಅರ್ಜಿ ಹಾಕ್ಬೇಕಂದ್ರೆ ಈ ಎಲ್ಲ ಡೀಟೇಲ್ಸ್ ರೆಡಿ ಮಾಡ್ಕೊಂಡು ನಂಗೆ ಫೋನ್ ಮಾಡಿ, ಇಲ್ಲಾಂದ್ರೆ ಐ ರೆಕಮೆಂಡ್ ನೀವೇ ಹಾಕಿ. ಫಾದರ್ ನೇಮ್, ಮೇಲ್ ಫಿಮೇಲ್, ಡೇಟ್ ಆಫ್ ಬರ್ತ್, ಪ್ಯಾನ್ ಕಾರ್ಡ್ ನಿಮ್ದು, ಆಧಾರ್ ಕಾರ್ಡ್ ನಿಮ್ದು, ನಿಮ್ದು ಎಷ್ಟು ಇನ್ಕಮ್ ಇದೆ ಅಷ್ಟು ಹಾಕಿ. ಇನ್ಕಮ್ಗೆ ಯಾವುದೇ ಪ್ರೂಫ್ ಕೊಡೋಂಗಿಲ್ಲ. ನೀವು 5 ಲಕ್ಷ ದುಡಿತಿದ್ರೆ 5 ಲಕ್ಷ ಹಾಕಿ, ನೀವು ರೈತರಾಗಿದ್ರೆ 0 ಹಾಕಿ, ನಿಮ್ದು ಎಷ್ಟಿದೆ ಅಷ್ಟು ಹಾಕಿ. ನೀವು ಕರ್ನಾಟಕದಲ್ಲಿ ಎಷ್ಟು ವರ್ಷದ ಬೈ ಬರ್ತ್ ಅಂದ್ರೆ 10 ವರ್ಷ, 10 ವರ್ಷ, 20 ವರ್ಷ, 20 ವರ್ಷ, ನಿಮ್ಗೆ 40 ವರ್ಷ, 40 ವರ್ಷ ಹಾಕಿ. ನಿಮ್ದು ಜಾತಿ ಧರ್ಮ ಹಿಂದೂ ಕ್ರಿಶ್ಚಿಯನ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ. ಅದೇ ಸಬ್ ರೀಜನ್ SC ST ಕೆಟಗರಿ, ನೀವು SC ಹಾಕಿರೋ ಸರ್ಟಿಫಿಕೇಟ್ ಕೊಡಬೇಕು, SC ಹಾಕಿರೋ ಸರ್ಟಿಫಿಕೇಟ್ ಕೊಡಬೇಕು. ಸೀನಿಯರ್ ಸಿಟಿಸನ್ ಇದ್ರೆ ಗೌರ್ಮೆಂಟ್ ಇಂದ ಅಪ್ಲೈ ಮಾಡಿರುವಂತ ಸೀನಿಯರ್ ಸಿಟಿಸನ್ ಕಾರ್ಡ್ ಇರಬೇಕು. ನಾ ಯಾಕೆ ಇಷ್ಟು ಡೀಟೇಲ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಗುಲ್ಬರ್ಗ ಕಡೆ ಸ್ವಲ್ಪ ಡೌಟ್ಸ್ ಭಾಳ ಇರುತ್ತೆ, ಹಾಗಾಗಿ ಸ್ಲೋ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಗೌರ್ಮೆಂಟ್ಗೆ, ಸೆಂಟ್ರಲ್ ಗೌರ್ಮೆಂಟ್ಗೆ ನಿಮ್ಮ ID ಕಾರ್ಡ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ರೆ ನಿಮ್ದು ಲೋಕಲ್ ಕೊಡಬೇಕು. ಡಿಫೆನ್ಸ್, ನೀವು ಯಾವುದೇ ಕೆಟಗರಿ ಹಾಕಿದ್ರು ಪ್ರೈಸ್ ಅಲ್ಲಿ ಯಾವುದೇ ರೀತಿಯ ಕನ್ಸೆಷನ್ ಇರಲ್ಲ. ಅಲಾಟ್ಮೆಂಟ್ ಮಾಡ್ಬೇಕಾದ್ರೆ ಇದಕ್ಕೆ ಪರ್ಸೆಂಟೇಜ್ ಅಂತ ಇರುತ್ತೆ. ಮೋಸ್ಟ್ಲಿ ಅದ್ರ ಪ್ರಕಾರ ಮಾಡಿದ್ರೆ ಅಲ್ಲಿ ನಿಮಗೆ ಅಪ್ಪರ್ ಹ್ಯಾಂಡ್ ಇರುತ್ತೆ. ಇಲ್ಲಾಂದ್ರೆ ಜನರಲ್ ಆಗಿ ಮಾಡಿದ್ರೆ ಎಲ್ಲ ಜನರಲ್ ಆಗಿ ಬರುತ್ತೆ. ಸೊ ಐ ವಿಲ್ ಪುಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಹಾಕಿರ್ತೀನಿ ಜಸ್ಟ್ ಎಕ್ಸಾಂಪಲ್ಗೆ. ಸೊ ನಿಮ್ಮ ಹೆಸರು, ನೀವು ಕಮ್ಯುನಿಕೇಶನ್ ಅಡ್ರೆಸ್ ಆದರೂ ಹಾಕಿ, ನಿಮ್ಮ ಆಧಾರಲ್ಲಿರೋ ಡೀಟೇಲ್ಸ್ ಆದರೂ ಹಾಕಿ, ನಿಮ್ಮ ಡಿಸ್ಟಿಕ್ ಹಾಕಿ, ನಿಮ್ಮ ಮೊಬೈಲ್ ನಂಬರ್ ಹಾಕಿ, ನಿಮ್ಮ ಪಿನ್ ಕೋಡ್ ಹಾಕಿ, ಇಮೇಲ್ ಐಡಿ ಹಾಕಿ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಪೇಜಿಗೆ ಹೋಗೋದು, ಬ್ಯಾಂಕ್ ಡೀಟೇಲ್ಸು. ಸೊ ಬ್ಯಾಂಕ್ ಡೀಟೇಲ್ಸ್ ನಿಮ್ಮದೇ ಬ್ಯಾಂಕ್ ಡೀಟೇಲ್ಸ್ ಹಾಕಿ. ಓಕೆ, ಸೊ ಬ್ಯಾಂಕ್ ಹೆಸರು ಫಾರ್ ಎಕ್ಸಾಂಪಲ್ SBI ಯಾವ ಬ್ರಾಂಚು, ನೀವು ಆಳಂದ ಆಳಂದ ಹಾಕಿ, ಗುಲ್ಬರ್ಗ ಹಾಕಿ, ಬೆಂಗಳೂರು ಇದ್ರೆ ಬೆಂಗಳೂರು ಹಾಕಿ, IFSC ಕೋಡು ಖಾತೆ. ಸೊ ನೋಡಿ, ಬೈ ಡಿಫಾಲ್ಟ್ ಆಗಿ ಕೆಲವೊಂದು ಸರ್ಟಿಫಿಕೇಟ್ ಕೊಡಲೇಬೇಕು. ಒಂದು ಏನು ಫೋಟೋ, ನಿಮ್ದೊಂದು ಫೋಟೋ ತೆಗೆದು ಮೊಬೈಲಲ್ಲಿ ಇಟ್ಕೊಂಡು ಅಥವಾ ಲ್ಯಾಪ್ಟಾಪಲ್ಲಿ ಇಟ್ಕೊಂಡು ಹಾಕಿ. ಎರಡನೇದು ಬಂದು ಅಫಿಡೇಟ್ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾನು ರಿಸರ್ವೇಷನ್ ಸೆಲೆಕ್ಟ್ ಮಾಡಿದ್ದೆ ಗೊತ್ತಾ ನಿಮಗೆ. ನಾನು ರಿಸರ್ವೇಷನ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಹಾಕಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ID ಏನಿದೆಯಲ್ಲ ಅದನ್ನು ಕೂಡ ಇಲ್ಲಿ ಹಾಕಬೇಕು. ನೀವು SC ಸೆಲೆಕ್ಟ್ ಮಾಡಿದ್ರೆ SC ಸರ್ಟಿಫಿಕೇಟ್ ಹಾಕಬೇಕು, ST ಸೆಲೆಕ್ಟ್ ಮಾಡಿದ್ರೆ ST ಸರ್ಟಿಫಿಕೇಟ್ ಹಾಕಬೇಕು, ಸ್ಟೇಟ್ ಗೌರ್ಮೆಂಟ್ ಇದೆ ನಿಮ್ದು ID ಹಾಕಬೇಕು, ಅದಕ್ಕೆ ಸಂಬಂಧಪಡೋದು. ಆಮೇಲೆ ಪಾಸ್ಬುಕ್ ಫ್ರಂಟ್ ಪೇಜ್ ಅಂತ ಹಾಕಿ ಅಂತ ಹೇಳಿದ್ರೆ, ನಾಳೆ ನಿಮಗೆ ಅಲಾಟ್ಮೆಂಟ್ ಆಗಲಿಲ್ಲ ಅಂದ್ರೆ ರೀಫಂಡ್ ಈಸಿ ಆಗ್ಲಿಕ್ಕೋಸ್ಕರ ಪಾಸ್ಬುಕ್ ಫ್ರಂಟ್ ಪೇಜ್ ಕೇಳಿರ್ತಾರೆ. ಒಬ್ಬೊಬ್ಬರ ಹತ್ರ ಪಾಸ್ಬುಕ್ ಇರಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ನಿಮ್ದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಇದ್ರೆ ಅದನ್ನು ಕೂಡ PDF ಮಾಡ್ಕೊಂಡು ಅಥವಾ ಫೋಟೋ ತೆಗೆದು ಹಾಕಿ. ಇಲ್ಲ ನೀವು ಮೊಬೈಲ್ ಬ್ಯಾಂಕ್ ಲಾಗಿನ್ ಮಾಡಿ ಆ ಲಾಗಿನ್ ಅಲ್ಲಿ ನಿಮ್ಮ ಅಕೌಂಟ್ ಡೀಟೇಲ್ಸ್ IFSC ಕೋಡ್ ವಿಸಿಬಲ್ ಇದೆ, ಅದನ್ನ ಸ್ಕ್ರೀನ್ ಪ್ರಿಂಟ್ ಮಾಡ್ಕೊಂಡು ಅದನ್ನ ಸೇವ್ ಮಾಡ್ಕೊಂಡು ಅದನ್ನಾದ್ರೂ ಲೋಡ್ ಮಾಡಿ. ಓಕೆ, ಇದು ಅಫಿಡೇಟ್ ಸಿಂಪಲ್. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇದನ್ನ ನೋಟ್ರಿ ಮಾಡಿಸಿ ಇದೆಲ್ಲ ಮಾಡಬೇಕು. ಬಟ್ ಆಸ್ ಆಫ್ ನಾವು ಅಲಾಟ್ಮೆಂಟ್ ಶ್ಯೂರಿಟಿ ಇಲ್ಲದ್ರಿಂದ ನೀವು ಆಮೇಲೆ ಕೊಡ್ಬೋದು ಅದನ್ನ. ಇಲ್ಲ ನಿಮ್ಗೆ ಟೈಮ್ ಇದ್ರೆ ನೀಟಾಗಿ ಇದನ್ನ 100 ರೂಪೀಸ್ ಸ್ಟಾಂಪ್ ಪೇಪರ್ ಅಲ್ಲಿ ಈ ಕಂಟೆಂಟ್ ಅನ್ನ ಬರ್ಸಿ ನೀವು ಇದನ್ನ ಟೈಪ್ ಮಾಡಿಸಿ ನೋಟ್ರಿ ಮಾಡಿಸಿ ಕೂಡ ಅರ್ಜಿ ಹಾಕ್ಬೋದು. ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದ್ರೆ ನೀವು ಇದನ್ನ ಮ್ಯಾನ್ಯುವಲಿ ಅಟೆಸ್ಟೆಡ್ ಮಾಡಿ ಡೀಟೇಲ್ಸ್ ನ ಫಿಲ್ ಮಾಡಿ ಹಾಕ್ಬೋದು. ಬಟ್ ಇವೆಂಚುಲಿ ಮ್ಯಾನ್ಯುವಲಿ ಅಟೆಸ್ಟೆಡ್ ಮಾಡಿ ಡೀಟೇಲ್ಸ್ ನೀವೇ ಹಾಕಿ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನಿಮ್ಗೆ ಅಲಾಟ್ಮೆಂಟ್ ಆಯ್ತು ಅಂತಂದ್ರೆ ಅವಾಗ ನೀವು ನೀಟಾಗಿ ಸ್ಟಾಂಪ್ ಪೇಪರ್ ಎಲ್ಲ ಹಾಕಿ ನೋಟ್ರಿ ಮಾಡಿಸಿ ಡಿಪಾರ್ಟ್ಮೆಂಟ್ ಆಫ್ KHB ಗುಲ್ಬರ್ಗದಲ್ಲಿ ಕೊಡಬೇಕಾಗುತ್ತೆ, ಕಲಬುರಗಿಯಲ್ಲಿ ಕೊಡಬೇಕಾಗುತ್ತೆ. ಸೊ ಅದು ಗಮನದಲ್ಲಿರಲಿ. ಬಟ್ ಎರಡೂ ನೀವು ಮಾಡ್ಬೋದು, ಈಗ ಏನು ತೊಂದರೆ ಇಲ್ಲ. ಸೊ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ನೀವು ಯಾವ್ದು ಹಾಕ್ತಾ ಇದ್ದೀರಾ. ಕಲಬುರಗಿಯಲ್ಲಿ EWS LIG MIG ಕೆಟಗರಿ ಆಫ್ ಪ್ರಾಜೆಕ್ಟು ಆಳಂದ ಇದ್ರೆ ಆಳಂದ, ಇಲ್ಲಾಂದ್ರೆ ಗ್ರೀನ್ ಪಾರ್ಕ್ ಶೇಖ್ ರಾಕ್ ಅದಿದ್ರೆ ಅದು ಹಾಕಿ. ನೋಟಿಫಿಕೇಶನ್ ನಂಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು.
ನೋಟಿಫಿಕೇಶನ್ ನಂಬರು ನಮ್ಮ ಈ ಪೇಪರಲ್ಲಿ ಇಲ್ಲಿದೆ ನೋಡಿ. ಕರ್ನಾಟಕ ಗೃಹ ಮಂಡಳಿ ಖ/ಹಂಚಿಕೆ 6 ಪ್ರಸರಣ ಪ್ರಕಟಣೆ 25/25/2026 ಅಂದ್ರೆ ಇದು ಕರ್ನಾಟಕ ಗೃಹ ಮಂಡಳಿ ಕರ್ನಾಟಕ ಅಲಾಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ 25/26 ಅಂತ ಇಂಗ್ಲಿಷರು ಬರೀರಿ, ಇಲ್ಲ ಇದೇ ತರ ಕನ್ನಡದಲ್ಲಾದ್ರೂ ಬರೀರಿ, ಎನಿಥಿಂಗ್ ವರ್ಕ್ಸ್. ಓಕೆ, ಸೊ ಯಾ ನೀವೇನಾದ್ರು ರೆಂಟ್ ಕೊಡ್ತಾ ಇದ್ರೆ ರೆಂಟ್ ಅಂತ ಬರೀರಿ, ರೆಂಟ್ ಕೊಡ್ತಾ ಇಲ್ಲ ಅಂದ್ರೆ ರೆಂಟ್ ಕೊಡ್ತಾ ಇಲ್ಲ ಅಂತ ಬರೀರಿ. ನೀವು ಲೋಕಲ್ ಆಗಿ ನೀವು ಅಲ್ಲಿದ್ರೆ ನಿಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಏನಾದ್ರು ಇದ್ರೆ ಅದನ್ನ ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೋದು. ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡಿ, ಎಷ್ಟಿದೆ ಅಂತ ಬರೀರಿ. ನಿಮ್ಗೆ ಒಂದೇ ಒಂದು ರೂಲ್ ಏನಂತಂದ್ರೆ, ನಿಮ್ಗೆ ಯಾವುದೇ ರೀತಿ ಅಲಾಟ್ಮೆಂಟ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಹೋದ ವರ್ಷನೋ 2 ವರ್ಷ ಹಿಂದೆನೋ 5 ವರ್ಷ ಹಿಂದೆನೋ ಅದೇ KHB ಅಲಾಂದಲ್ಲಿ ಅಲಾಟ್ಮೆಂಟ್ ಆಗಿ ಅಥವಾ ಗ್ರೀನ್ ಪಾರ್ಕ್ ಅಲ್ಲಿ ನಿಮ್ಗೆ ಅಲಾಟ್ಮೆಂಟ್ ಆಗಿ ನೀವು ಇನ್ನೊಂದು ಅರ್ಜಿ ಹಾಕ್ತಾ ಇದೀರ ಅಂದ್ರೆ ನಿಮ್ಗೆ ಬರಲ್ಲ. ಸೊ ಕೇರ್ಫುಲ್ ಆಗಿರಿ. ಸೊ ಅದು ಬಿಟ್ರೆ ಒಂದಲ್ಲ 2 ಅರ್ಜಿ ಹಾಕ್ಬೋದು ಒಂದೇ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ಹೆಸರಲ್ಲಿ, ಜಸ್ಟ್ ಟು ಇನ್ಕ್ರೀಸ್ ಪ್ರೊಬಾಬಿಲಿಟಿ ಇನ್ಕ್ರೀಸ್ ಮಾಡ್ಲಿಕ್ಕೆ. ಅಂದ್ರೆ 2 ಅರ್ಜಿ ಹಾಕಿದ್ರೆ ಒಂದಾದ್ರೂ ಸಿಗುತ್ತೆ ಅನ್ನೋದೊಂದು ಇದ್ರ ಮೇಲೆ ಏನಾದ್ರು ಇದ್ರೆ ಸೀಲ್ ಸಿಗ್ನೇಚರ್ ಮಾಡಿ ಇದನ್ನ ಕಾಪಿ ಮಾಡಿ PDF ಮಾಡಿ ಲೋಡ್ ಮಾಡಿ. ಸೊ ಅದಾದ್ಮೇಲೆ ಸಿಂಪಲ್ ಅದೆಲ್ಲ ಲೋಡ್ ಮಾಡಿದ್ಮೇಲೆ ನಾಮಿನಿ ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ನಾಮಿನಿ ಡೀಟೇಲ್ಸ್ ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳದು ಅಣ್ಣ ತಮ್ಮಗಳದು ಎಲ್ಲ ಹಾಕೊಳ್ಳಿ. ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ ಇದೆ, ಅವ್ರ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಿ. ಯಾಕಂದ್ರೆ ನಾಳೆ ನಿಮ್ಮ ಅಕೌಂಟಿಗೆ ಕಳಿಸ್ಲಿಕ್ಕೆ ಏನಾದ್ರು ತೊಂದರೆ ಆದ್ರೆ ಅಟ್ಲೀಸ್ಟ್ ನಾಮಿನಿಯವ್ರು ಬಂದು ಕ್ಲೇಮ್ ಮಾಡ್ಬೋದು ಅಂತ ಅಂತಾರೆ. ಇಟ್ ಇಸ್ ನಾಟ್ ಜಸ್ಟ್ ಮ್ಯಾಂಡೇಟರಿ ಇಲ್ಲ, ಬಟ್ ಈ ಡೀಟೇಲ್ಸ್ ನ ಫಿಲ್ ಮಾಡಿ ಇದನ್ನು ಕೂಡ ಹಾಕಿ. ಸೊ ಅದ್ರ ಜೊತೆಗೆ ಕೊನೆಯಲ್ಲಿ ರಿಜಿಸ್ಟರ್ ಅಂಡ್ ಪೇ ಆಟೋಮೆಟಿಕ್ ಆಗಿ ನಾವು ಹಾಕಿದ್ಮೇಲೆ ನಮ್ದು ಸೆಲೆಕ್ಟ್ ಮಾಡಿರ್ತೀವಲ್ಲ, ಇದು ಕೊನೆಯಲ್ಲಿ ಅದರದ್ದು ಎಷ್ಟು ಕೊಡ್ಬೇಕು ಅಂತ ಇರುತ್ತೆ. ನೀವು ರಿಜಿಸ್ಟರ್ ಪ್ರೊಸೆಸ್ ಮಾಡಿದ್ಮೇಲೆ ಪೇಮೆಂಟ್ ಮೆಥಡಿಗೆ ಹೋಗುತ್ತೆ. ಸೊ ಪೇಮೆಂಟ್ ಮೆಥಡಿಗೆ ಹೋದ್ಮೇಲೆ ಸ್ಟಾಪ್ ಮಾಡಬೇಡಿ. ಪೇಮೆಂಟ್ ಅನ್ನ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ NEFT RTGS ಅಂತೇಳಿ ಒಂದು ಆಪ್ಷನ್ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿ ಒಂದು ಇನ್ವಾಯ್ಸ್ ರೇಸ್ ಮಾಡಿ. ಆ ಇನ್ವಾಯ್ಸ್ ಅಲ್ಲಿ ಯುನಿಕ್ ಅಕೌಂಟ್ ನಂಬರ್ಸ್ ಎಲ್ಲ ಬರುತ್ತೆ ವಿತ್ IFSC ಕೋಡ್. ನೀವು ಅದನ್ನ ಬೇಕಾದ್ರೆ ಬ್ಯಾಂಕಿಗೆ ಹೋಗ್ಬಿಟ್ಟು ಬ್ಯಾಂಕ್ ಕಡೆಯಿಂದನೇ ನೀವು RTGS NEFT ಮಾಡಿಸ್ಬೋದು. ಅವಾಗ ಅದು ಆಟೋಮೆಟಿಕ್ ಆಗಿ ರಿಸೀವ್ ಆಗಿರುತ್ತೆ. ಇಲ್ಲಾಂದ್ರೆ UPI ಪೇಮೆಂಟ್ ಕೂಡ ಆಪ್ಷನ್ ಇದ್ರೆ UPI ಸೆಲೆಕ್ಟ್ ಮಾಡಿ. UPI ನಂಬರ್ ನಿಮ್ದು UPI ID ಹಾಕ್ಬಿಟ್ಟು ನಿಮ್ಗೆ ಲಿಂಕ್ ಬರುತ್ತೆ ಆಟೋಮೆಟಿಕ್ ನಿಮ್ GPay ಫೋನ್ ಪೇಗೆ. ಅಲ್ಲೂ ಕೂಡ ಅದು ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿ ಸಕ್ಸಸ್ ಆಗುತ್ತೆ. ಸೊ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಕೆಲಸ ಮುಗಿಯಲ್ಲ. ರಿಜಿಸ್ಟ್ರೇಷನ್ ಮಾಡಿ ಪೇ ಆದ್ರೆ ಮಾತ್ರ ನಿಮ್ದು ಅಪ್ಲಿಕೇಶನ್ ಕನ್ಸಿಡರ್ ಆಗುತ್ತೆ. ದುಡ್ಡು ಪೇ ಆಗಿಲ್ಲ ಅಂದ್ರೆ ಅಪ್ಲಿಕೇಶನ್ ಕನ್ಸಿಡರ್ ಆಗೋದಿಲ್ಲ, ಗಮನದಲ್ಲಿ ಇರಲಿ. ಸೊ ದಿಸ್ ಇಸ್ ಎಂಟೈರ್ ಪ್ರಾಸೆಸ್. ನಿಮಗೆ ಏನಾದರೂ ಇದರಲ್ಲಿ ಹೆಲ್ಪ್ ಬೇಕಂದ್ರೆ ನಾನು ಹೇಳಿರೋ ಮಾಹಿತಿಗಳನ್ನೆಲ್ಲ ನೀಟಾಗಿ ನೋಟ್ ಡೌನ್ ಮಾಡಿಕೊಂಡು ನನಗೆ ಕಳಿಸಿ. ಐ ವಿಲ್ ಚಾರ್ಜ್ ಯು. ಐ ವಿಲ್ ಜಸ್ಟ್ ನಾಟ್ ಚಾರ್ಜ್ ಯು ಫಾರ್ ಅರ್ಜಿ ಅರ್ಜಿ ಹಾಕೋಕೆ ಮಾತ್ರ ನಾವು ಚಾರ್ಜ್ ಮಾಡೋದಿಲ್ಲ. ಅರ್ಜಿ ಹಾಕಿ ಅದು ಯಾವಾಗ ಬರುತ್ತೆ, ಎಲ್ಲಿ ಬರುತ್ತೆ, ಹೆಂಗ್ ಬರುತ್ತೆ, ಬಂದ್ರೆ ಏನು, ಬರ್ಲಿಲ್ಲ ಅಂದ್ರೆ ಏನು, ಪ್ರತಿಯೊಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ಎಂಡ್ ಟು ಎಂಡ್ ಹೆಲ್ಪ್ ಮಾಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇಲ್ಲಿವರೆಗೂ ಚಾನಲ್ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿವ್ಯೂ ಹೇಗಿತ್ತ ಹಾಕಿ. ಯಾವ್ದಾದ್ರು ಪಾಯಿಂಟ್ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.